ಒಂದು ಕಾಲವಿತ್ತು, ಒಬ್ರನ್ನೊಬ್ರು ನೋಡ್ದೇನೆ ಮದುವೆ ಆಗ್ತಿದ್ರು. ಮತ್ತೆ ಅದು ಮುಪ್ಪಿನ ತನಕ ಬಾಳ್ತಿತ್ತು. ಈಗ ಲಿವ್ ಇನ್ ನಲ್ಲಿದ್ದಾರೆ, ಸುತ್ತಾಡ್ತಾರೆ. ಮತ್ತೆ ಮದುವೆ ಆದ ಸ್ವಲ್ಪ ದಿನಕ್ಕೆ ಡಿವೋರ್ಸ್ ತಗೊಳ್ತಾರೆ. ಈ ಡಿವೋರ್ಸ್ ಕೇಸ್ಗಳು ಯಾಕೆ ಹೀಗೆ ಜಾಸ್ತಿ ಆಗ್ತಿವೆ? ನೇರವಾಗಿ ಹೇಳ್ತೀನಿ ಕೇಳಿ. ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ, ಪ್ರಕೃತಿ ಮನುಷ್ಯನ ಹಂಗೆ ಮಾಡಿಲ್ಲ. ಅಂದ್ರೆ ಇಬ್ರು ವ್ಯಕ್ತಿಗಳು ಜೀವನ್ ಪೂರ್ತಿ ಜೊತೆಯಲ್ಲೇ ಇರೋಕೆ ಆಗಲ್ಲ. ಅದು ಇಬ್ರು ಮಕ್ಳಿರ್ಲಿ, ಗಂಡಸರಿರ್ಲಿ, ಹೆಂಗಸರಿರ್ಲಿ, ಅಥವಾ ಒಬ್ಬ ಗಂಡು ಮತ್ತೆ ಹೆಣ್ಣಿರ್ಲಿ, ಯಾರೇ ಇಬ್ರು ಸಾಯೋವರೆಗೂ ಜೊತೆಯಲ್ಲಿ ಇರ್ಲೇಬೇಕು ಅನ್ನೋ ಯಾವ ನಿಯಮ ಕೂಡ ಪ್ರಕೃತಿಯಲ್ಲಿ ಇಲ್ಲ. ಹಿಂದೆ ಇದು ನಡೀತಿತ್ತು ಅಂದ್ರೆ ಅದಕ್ಕೆ ಎಷ್ಟೋ ತರಹದ ಭಯಗಳು ಕಾರಣವಾಗಿತ್ತು. ನೀವು ಯಾರನ್ನಾದ್ರೂ ಜೀವಾವಧಿ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕಿದ್ರೆ ಅವರಲ್ಲಿ ಇಡೀ ಜೀವನ ಕಳೀತಾರೆ. ಅದನ್ನ ನೀವು ಅಸಲಿ ಪ್ರೀತಿ ಅಂತ ಅಂತೀರಾ? ಹಾಗಾದ್ರೆ ಡಿವೋರ್ಸ್ ಯಾಕೆ ಜಾಸ್ತಿ ಆಗ್ತಿದೆ? ಯಾಕಂದ್ರೆ ಈಗ ಜನರಿಗೆ ಬೇರೆ ಆಗೋ ಹಕ್ಕಿದೆ. ಆ ಅಧಿಕಾರ ಇರೋವಾಗ ಅವರು ಬೇರೆ ಆಗ್ತಾರೆ. ಅಪ್ಪ ಅಮ್ಮ ಬೇರೆ ಆದಾಗ ಕುಟುಂಬದ ಮೇಲೆ, ಅದರಲ್ಲೂ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಆಗುತ್ತೆ. ಇದನ್ನ ನಾನು ನೋಡಿದೀನಿ. ಆದ್ರೆ ನಾನು ಇನ್ನೊಂದು ವಿಷಯನೂ ನೋಡಿದೀನಿ. ಅಷ್ಟೇ ಕೆಟ್ಟದಾಗಿ ಅಥವಾ ಅದಕ್ಕಿಂತ ಕೆಟ್ಟದಾಗಿರೋದು ಯಾವ್ದಪ್ಪ ಅಂದ್ರೆ, ದಿನ ಗಲಾಟೆ ನಡೀತಿರೋ ಕುಟುಂಬಗಳು. ಎಲ್ಲಿ ಸ್ವಲ್ಪನೂ ಹೊಂದಾಣಿಕೆ ಇಲ್ದಿದ್ರು ಒಬ್ಬ ಗಂಡು ಮತ್ತೆ ಹೆಣ್ಣು ಬರೀ ಒತ್ತಾಯಕ್ಕೆ ಜೊತೆಯಲ್ಲಿ ಇರ್ತಾರೋ ಅಲ್ಲಿನ ಪರಿಸ್ಥಿತಿ ಇನ್ನೂ ಘೋರ ಇರುತ್ತೆ.